ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗೋದದ ಎಮ್ ಬಿ ಎ ಹುಡುಗರಿಗೆ ಯಾಕೆ ಇಂಪಾರ್ಟೆಂಟ್ಪಾ ಅಂದರೆ ಇವತ್ತಿನ ನಾ ಈ ವಿಡಿಯೋದಾಗ ಏನು ಹೇಳತ್ತೀನಂದ್ರೆ MBA ಮಾಡೋದಿತ್ತಂದ್ರೆ SGCA ಇಲ್ಲ JSS ಕಾಲೇಜ್ನಾಗ ಇಲ್ಲಿ ಏನು ಪ್ರೋಸ್ ಕಾನ್ಸ್ ಎಲ್ಲ ಅದಾವು ಚೆನ್ನಾಗಿ ಡಿಸ್ಕಸ್ ಮಾಡೋಕ್ಕೆ ಈ ವಿಡಿಯೋ ಮಾಡಿದ್ನಿ. ಆಮೇಲೆ ಇಲ್ಲಿ ನಾ ಸೀನಿಯರ್ಗಳು ಎಲ್ಲ ಇದ್ದಾರಲ್ಲ ಅವರಿಗೆಲ್ಲ ಕೇಳಿ ಅವ್ರದ್ದು ಎಲ್ಲ ಏನತ್ತಾರ ಅದಕ್ಕೆ ಒಪಿನಿಯನ್ ತೊಗೊಂಡ ಈ ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ ಭಾಳಷ್ಟು ರಿಸರ್ಚ್ ಮಾಡೀನಿ ಇದರಿಂದ ಇಲ್ಲಿ ಮಾಡಬೇಕು ಮಾಡಬಾರ್ದು, ಟೀಚರ್ಸ್ ಯಾವ ಥರ ಅದಾವೆ, ಪ್ಲೇಸ್ಮೆಂಟ್ಸ್ ಯಾವ ಥರ ಅದಾವೆ, ಯಾವ ಥರ ಸ್ಪೆಷಲೈಸೇಷನ್ ಅದಾವೆ, ಆಮೇಲೆ ನಿಮ್ದು ರ್ಯಾಂಕ್ ಎಷ್ಟು ಬೇಕು ಈ ಕಾಲೇಜ್ಗೆ ಹಚ್ಚಾಕ, ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತದೆ ಈ ಕಾಲೇಜ್ಗೆ ಹಚ್ಬೇಕಂದ್ರೆ. ಭಾಳಷ್ಟು ಜನದ್ದು ಹೆಂಗಿರ್ತದೆ ಮೈಂಡ್ ಸೆಟ್, ಭಾಳ ಟಾಪ್ ಕಾಲೇಜ್ ಅದ ಹಚ್ಚೇಬೇಕು, ಭಾಳ ದೂರದಿಂದ ಬಂದ ಇಲ್ಲಿ ಮಾಡ್ತಾರೆ, ಅವರಿಗೆಲ್ಲ ಇಂಪಾರ್ಟೆಂಟ್ ಆಗಿ ಚೆನ್ನಾಗಿ ಹೇಳ್ಕೊಡ್ದೆ ನಮ್ಮ ಕೆಲಸ. ಅದಕ್ಕೆ ಇವತ್ತಿನ ಈ ವಿಡಿಯೋ ತಪ್ಪದೆ ಲಾಸ್ಟಿನ ತನಕ ನೋಡ್ರಿ, ನೀವು ಭಾರಿ ಎಲ್ಲ ಇಂಪಾರ್ಟೆಂಟ್ ಎಲ್ಲ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಲಾಸ್ಟಿಗೆ ಈ ವಿಡಿಯೋದಾಗ ನಾ ಭಾಳ ಏನು ಲಾಸ್ಟಿಗೆ ಈ ವಿಡಿಯೋದಾಗ ನಿಮಗೆ ಕಾಲೇಜ್ ಟೂರ್ ಕೊಡ್ತೀನಿ. ಅದ್ರಾಗ ಕಾಲೇಜಿನ ಪೂರಾ ಎನ್ವೈರ್ಮೆಂಟ್, ನೇಚರ್ ಯಾವ ಥರ ಅದ, ಆಮೇಲೆ ಯಾವ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್, ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಅದ ಎಲ್ಲ ಚೆನ್ನಾಗಿ ತೋರಿಸ್ತೀನಿ. ಲಾಸ್ಟಿನ ತನಕ ನೋಡ್ರಿ, ಆಮೇಲೆ ಕಾಲೇಜ್ ಟೂರ್ ನೋಡ್ರಿ. ಹಂಗೆ ನಿಮ್ಮ ಒಪಿನಿಯನ್ ಹೇಳ್ರಿ, ನೀವು ಕಾಲೇಜ್ಗೆ ಹಚ್ಬೇಕಲ್ಲತ್ತಿರೋ ಇಲ್ಲ, ನಿಮಗೇನು ಅನ್ಸಾತದ ಈ ಕಾಲೇಜ್ ಎನ್ವೈರ್ಮೆಂಟ್ ಮತ್ತು ಇಲ್ಲಿ ಸ್ಪೆಸಿಫಿಕೇಶನ್ ಎಲ್ಲ ಹೇಳಿದ ಬಳಕ ನಿಮಗೆ ಏನು ಅನ್ಸಾತದ ಅದನ್ನು ಕಮೆಂಟ್ ಮಾಡಿರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಈ ಕಾಲೇಜ್ನಾಗ ಅರೌಂಡ್ MBA ಸ್ಟ್ರೆಂತ್ ಏನದ 360 ಅಂತ ಹೇಳ್ಯಾರ ಸೀನಿಯರ್ಸ್ಗಳಿಗೆಲ್ಲ ಕೇಳಿ, ಮತ್ತು ನಾನು ಕಾಲೇಜ್ದವ್ರದ್ದೆಲ್ಲ ಕೇಳಿ 360 ಟೋಟಲ್ ಸ್ಟ್ರೆಂತ್ ಫಾರ್ MBA. ಅದ್ರಾಗ ನಿಮಗೆ 4 ಸ್ಪೆಷಲೈಸೇಷನ್ ಸಿಗ್ತಾವೆ. ಒಂದು ಜನರಲ್ MBA ಅಂದ್ರೆ ನೀವು ಆಲ್ರೆಡಿ ಕೇಳಿರ್ಬೋದು, ಭಾಳಷ್ಟು ಮಂದಿ ಇದಕ್ಕೆ ಪ್ಲೇನ್ MBA ಅಂತೂ ಅಂತೀರಿ. ಆಮೇಲೆ ಪ್ಲೇನ್ MBA ನಾರ್ಮಲ್ ಆಗಿ ಅವೇ ಸಬ್ಜೆಕ್ಟ್ಸ್ ನೀವು ಏನು ಅಕೌಂಟೆನ್ಸಿ ಅವೆಲ್ಲ ಬಂದಿರ್ತೀರಿ, ಜನರಲಿ ಎಲ್ಲ ಕವರ್ ಆಗ್ತಾವೆ ಇದ್ರಾಗ. ಆದ್ರೆ ಜನರಲ್ ಅಂತ ಅಷ್ಟು ಸ್ಪೆಷಲೈಸೇಷನ್ ಅಂತ ಏನಿಲ್ಲ. ಅದಾದ ಬಳಿಕ ಫೈನಾನ್ಸ್ ಐತಿ. ಫೈನಾನ್ಸ್ನಾಗ ನಿಮಗೆ ಪರ್ಟಿಕ್ಯುಲರ್ಲಿ ಬ್ಯಾಲೆನ್ಸ್ ಶೀಟ್, ಟ್ರಯಲ್ ಬ್ಯಾಲೆನ್ಸ್ ಅದೆಲ್ಲ ಇರುತ್ತೆ. ಹೀಗಾಗಿ ನಿಮಗೆ ಇಂಪಾರ್ಟೆಂಟ್ ಅಲ್ಲಿ ಫೈನಾನ್ಸ್ ರಿಲೇಟೆಡ್ ಕಲಿಸೋದೆ ಫೈನಾನ್ಸ್. ಆಮೇಲೆ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಎರಡು ಮತ್ತು ಸ್ಪೆಷಲೈಸೇಷನ್ ಬರ್ತಾವೆ. ಮಾರ್ಕೆಟಿಂಗ್ ನೋಡಿ ನಿಮಗೆ ಟ್ರೆಡಿಷ್ನಲ್ ಪ್ಲಸ್ ಡಿಜಿಟಲ್ ಸ್ವಲ್ಪ ಇರುತ್ತೆ. ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಏನದು ಡಿಜಿಟಲ್ ಮಾರ್ಕೆಟಿಂಗ್ಗೆ ರಿಲೇಟೆಡ್ ನಿಮಗೆಲ್ಲ ಹೇಳ್ಕೊಡ್ತಾರೆ. ಈ ಎಲ್ಲ ಕೋರ್ಸಸ್ ಆಲ್ಮೋಸ್ಟ್ ಓಕೆ ಚಲೋ ಅದಾವ ಅಂತ ಹೇಳ್ಯಾರ. ಆಮೇಲೆ ಸೀನಿಯರ್ಸ್ ಹೇಳೋ ಪ್ರಕಾರ ಪ್ಲೇಸ್ಮೆಂಟ್ಸ್ ಓಕೆ ಅದಾವ, ಮತ್ತು ಅಷ್ಟೊಂದಿಲ್ಲ ಆ ಥರದ್ದು ನಮಗೆ ಕೇಳ್ಪಟ್ಟಿನಿ. ಈಗ ಸ್ಟ್ಯಾಟ್ಸ್ ಪ್ರಕಾರ MBA ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗೋದು ಕಮ್ಮಿ ಇಲ್ಲಿ ಈ ಕಾಲೇಜ್ದಾಗ. ಹೀಗಾಗಿ ನಿಮಗೇನು ಅನ್ಸತ್ತದ, ಮತ್ತು ಭಾಳಷ್ಟು ಹುಡುಗರಿಗೆ ಸ್ಪೆಷಲೈಸೇಷನ್ ಏನೇನೇ ಇರ್ತಾವೆ ಅಂತ ಗೊತ್ತಿರಲ್ಲ. ಎಕ್ಸಾಂಪಲ್ ಈಗ ನೀವು BBA ಮುಗಿಸಿರ್ತೀರಿ, BBA ಆಲ್ರೆಡಿ ಎಲ್ಲರೂ ಆಲ್ಮೋಸ್ಟ್ ಪ್ಲೇನ್ BBA ಅಂತ ಮಾಡಿರ್ತೀರಿ, ಅದ್ರಾಗ ಎಲ್ಲಿ ಸ್ಪೆಷಲೈಸೇಷನ್ ಅಂತ ನಿಮ್ಗೆ ಯಾರು ಕೊಟ್ಟಿರಲ್ಲ. ಹೀಗಾಗಿ ನಿಮಗೆ ಮೊದಲು ಸ್ಪೆಷಲೈಸೇಷನ್ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಿಮ್ದು ಇನಿಷಿಯಲಿ ಒಂದು ಸ್ಟ್ರೀಮ್ದಾಗ ನಿಮಗೆ ಇಂಟ್ರೆಸ್ಟ್ ಅದ ಅದನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಕೆಲವೊಬ್ರಿಗೆ ಫೈನಾನ್ಸ್ದಾಗ ಇರ್ತದೆ, ಕೆಲವೊಬ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್, ಎಲ್ಲ ಬೇರೆ ಬೇರೆ ಥರದ್ದು ಸ್ಟ್ರೀಮ್ ಅದಾವೆ, ಡಿಫ್ರೆಂಟ್ಲಿನೇ ಇರ್ತಾವೆ ಪೂರಾ. ಯಾರು ಏನೂ ಗೊತ್ತಿರಲ್ದೆ ಬಂದು ಇಲ್ಲಿ ಬಂದ ಬಳಕ ಸ್ಪೆಷಲೈಸೇಷನ್ ಯಾವ್ದು ಮಾಡ್ತೀರಂತ ಕೇಳಿದ ಬಳಕ ಕನ್ಫ್ಯೂಸ್ ಆಗಿ ಜಲ್ದಬಾಜಿ ಒಳಗೆ ಏನೇನೋ ಒಂದು ಆಪ್ಷನ್ ಕೊಟ್ಟು ಹಿಂದಿ ಕಡೆ ಸಫರ್ ಆಗೋಕ್ಕಿಂತ ನಿಮಗೆ ಎದ್ರಾಗ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಯೋಚನೆ ಮಾಡಿ ಕೂತ್ ಹೀಗೆ ಭಾಳಷ್ಟು ವಿಡಿಯೋ ನೋಡ್ರಿ, ರಿಸರ್ಚ್ ಮಾಡಿರಿ. ನಿಮಗೆ ಎದ್ರಾಗ ಅಕ್ಯುರೇಟ್ಲಿ ನಿಮಗೆ ಮಾಡಂಗೆ ಅನಿಸ್ತದಲ್ಲ ಆ ಒಂದು ಸ್ಟ್ರೀಮನ್ನು ಚೂಸ್ ಮಾಡಿ ಅದ್ರಾಗೆ MBA ಮಾಡಿದ್ರೆ ಭಾಳ ಬೆಸ್ಟ್. ಯಾಕಂದ್ರೆ ನಿಮ್ಮ ಫ್ಯೂಚರ್ ಆಪ್ಷನ್ಸು ಹೀಗೆ ಗೊತ್ತಾಗ್ಬಿಡ್ತಾವೆ. ಯಾವ ಥರ ಸ್ಟ್ರೀಮ್ನ ತೊಗೊಂಡ್ರೆ, ಯಾವ್ದು ಸ್ಪೆಷಲೈಸೇಷನ್ ತೊಗೊಂಡ್ರೆ ನಂದು ಫ್ಯೂಚರ್ ಯಾವ ಥರ ಇರ್ಬೋದು ಅಂತ. ಆಮೇಲೆ ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಅಷ್ಟೊಂದು ಕರೆಕ್ಟಾಗಿ ಏನು ಗೊತ್ತಿಲ್ಲ. ಆದ್ರೂ ನಾ ಸೀನಿಯರ್ಸ್ ಕೇಳಿದ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ಇಲ್ಲಿ ಮ್ಯಾನೇಜ್ಮೆಂಟ್ ಅರೌಂಡ್ 6 to 7 ಹೋಗ್ತದೆ. ನೀವು ನೋಡ್ಕೋಬೋದು, 6 to 7 ಅಂದರೆ ಅರೌಂಡ್ 2.5 ಇಯರ್ ಅಂತರೂ ಬರ್ಬೋದು. ಆಮೇಲೆ ಅದ್ರ ಮೇಲೆ ನಿಮ್ಮ ಗಿಸ್ಟೆಲ್ದು ಅದೆಲ್ಲ ಖರ್ಚು ಹಿಡಿದ್ರು ಎಷ್ಟಾಗುತ್ತೆ ನಿಮಗೆ ಅದು ಐಡಿಯಾ ಬೇಕಾ. ಆಮೇಲೆ ಕಂಪೇರ್ ಮಾಡಿರಿ ಫೀಸ್ ಮತ್ತು ನಿಮಗೆ ಸ್ಪೆಷಲೈಸೇಷನ್ ನಿಮಗೆ ಬೇಕಾಗಿದ್ದು ಯಾವ ಕಾಲೇಜಸ್ನಾಗ ಸಿಗತ್ತೋ ಆ ರೀತಿನೇ ಚೂಸ್ ಮಾಡಿರಿ, ಅದು ನಿಮಗೆ ಬೆಸ್ಟ್ ಆಪ್ಷನ್ ಇರುತ್ತೆ. ಓಕೆ, ಅದಕ್ಕೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಚೆನ್ನಾಗೆ ಇದೆಲ್ಲ ಹೇಳ್ಕೊಟ್ಟಿನ ತನಸಾತದ ನನಗೆ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಕಮೆಂಟ್ನಾಗ ಹಾಕ್ಬೋದು. ಥ್ಯಾಂಕ್ ಯು ಸೋ ಮಚ್. ಬೈ.